ಶಾಲಿನಿ ಎದ್ದೇಳಮ್ಮ. ಗುಡ್ ಮಾರ್ನಿಂಗ್. ಕರಗ್ರೇವಕತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೋವಿಂದ ಪ್ರಭಾತೆ ಕರದರ್ಶನ. ಇದು ದಿನದ ಪ್ರಥಮ ಸ್ತೋತ್ರವಾಗಿದೆ. ನಮ್ಮ ಹಸ್ತಗಳ ತುದಿಯಲ್ಲಿ ಲಕ್ಷ್ಮೀದೇವಿಯೂ, ಅಂಗೈಯಲ್ಲಿ ಸರಸ್ವತೀ ದೇವಿಯೂ, ಹಸ್ತದ ಕೆಳಭಾಗದಲ್ಲಿ ಪಾರ್ವತೀ ದೇವಿಯೂ ನೆಲೆಸಿರುತ್ತಾಳೆ. ತ್ರಿಶಕ್ತಿಗಳು ವಾಸಿಸುವ ನಮ್ಮ ಪುಣ್ಯ ಕರಗಳನ್ನು ಬೆಳಗ್ಗೆ ಎದ್ದಾಕ್ಷಣ ನೋಡಿಕೊಂಡು ಮೇಲಿನ ಸ್ತೋತ್ರವನ್ನು ಪಠಿಸಿದರೆ ಅಂದಿನ ದಿನ ಶುಭಪ್ರದವಾಗಿರುತ್ತದೆ. ಸಮುದ್ರವಹನ ದೇವಿ पर्वतस्तन मंगले विष्णु पत्नी नमस्तुभ्यं पादस्पर्शं तमस्व मे. ಈ ಸ್ತೋತ್ರವು ಬೆಳಗ್ಗೆ ಎದ್ದ ಕೂಡಲೇ ಕಾಲು ನೆಲ ಮುಟ್ಟುವಾಗ ಹೇಳುವ ಶ್ಲೋಕ. 7 ಸಮುದ್ರಗಳನ್ನು ವಸ್ತ್ರವನ್ನಾಗಿ ಮಾಡಿಕೊಂಡು, ಪರ್ವತಗಳನ್ನು ಸ್ತನಗಳನ್ನಾಗಿ ಮಾಡಿಕೊಂಡು, ವಿಷ್ಣು ಪತ್ನಿಯಾಗಿರುವ ನಿನ್ನ ಪವಿತ್ರ ಪಾದಗಳಿಗೆ ನಮಸ್ಕರಿಸುತ್ತೇನೆ ಮತ್ತು ಸ್ಪರ್ಶಿಸಲು ಕ್ಷಮೆ ಕೇಳುತ್ತೇನೆ ಎಂಬುದರ್ಥವಾಗಿದೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಸ್ತೋತ್ರವು ಸ್ನಾನ ಮಾಡುವ ಸಮಯದಲ್ಲಿ ನೀರನ್ನು ಮುಟ್ಟಿ ಹೇಳುವ ಶ್ಲೋಕವಾಗಿದೆ. ಪವಿತ್ರವಾದ ಗಂಗೆ, ಯಮುನೆ, ಗೋದಾವರಿ, ನರ್ಮದಾ ಮತ್ತು ಕಾವೇರಿ ನದಿಗಳೇ, ನಾನು ಸ್ನಾನ ಮಾಡುತ್ತಿರುವ ಈ ನೀರಿನಲ್ಲಿ ನಿಮ್ಮ ಸಾನ್ನಿಧ್ಯವಿರಲಿ ಎಂಬುದು ಇದರ ಅರ್ಥವಾಗಿದೆ.